ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೇನು ಅರ್ಥ ಆಗೋದಿಲ್ಲ. ವಿಡಿಯೋ ಇಷ್ಟ ಆಗ್ತಾ ಇದೆ ಅನಿಸಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಯಾರು ನೋಡ್ತೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೆ ಹೇಳ್ತಿದ್ದೀನಿ, ಸ್ಕಿಪ್ ಮಾಡಿದರೆ ನಿಮಗೇನು ಅರ್ಥ ಆಗೋದಿಲ್ಲ. ಮತ್ತೆ ಕಮೆಂಟ್ ಮಾಡ್ತಿದ್ದೀರಾ ನೀವೇನು ಹೇಳಿದ್ರೆ ಗೊತ್ತಾಗಲಿಲ್ಲ ಅಂತೇಳಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಆಷಾಢ ಮಾಸವು ದೇವತೆಗಳಿಗೆ ಅತ್ಯಂತ ಪ್ರೀತಿಯ ತಿಂಗಳು. ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ಸಮಯದಲ್ಲಿ ಶುಕ್ರವಾರದ ರಾತ್ರಿ ಮಾಡುವ ಕೆಲವೊಂದು ಶಕ್ತಿಶಾಲಿ ಧಾರ್ಮಿಕ ಕ್ರಿಯೆಗಳು ನಿಮ್ಮ ಬದುಕಿಗೆ ಅಪಾರ ಹಣ, ಐಶ್ವರ್ಯ, ಸಂತೋಷ, ಶಾಂತಿ ಹಾಗೂ ಕುಟುಂಬದ ಉನ್ನತಿಯನ್ನು ತರಬಹುದು. ಇಂದು ನಾವು ನಿಮಗೆ ಹೇಳಲಿರುವ ಈ ವಿಶೇಷ ಉಪಾಯವನ್ನು ನೀವು ನಂಬಿಕೆಯಿಂದ, ಶ್ರದ್ಧೆಯಿಂದ ಮತ್ತು ಪ್ರೀತಿಯಿಂದ ಮಾಡಿದರೆ ನೀವು ಆರ್ಥಿಕವಾಗಿ ಬಡತನದಿಂದ ಶ್ರೀಮಂತರಾಗಬಹುದು. ವಿಶೇಷವಾಗಿ ಶುಕ್ರವಾರ, ಈ ಕೊನೆ ಶುಕ್ರವಾರ ಈ ರಾತ್ರಿ ಈ ವಿಧಾನವನ್ನು ಮಾಡಿದರೆ ಅದ್ಭುತ ಫಲಗಳ ಪ್ರಾರಂಭವಾಗ್ತವೆ. ಮೊದಲಿಗೆ ತಿಳಿಯೋಣ ಆಷಾಢ ಮಾಸದ ಮಹತ್ವವನ್ನು. ಈ ತಿಂಗಳು ದೇವತೆಗಳು ನಿದ್ರೆಯಿಂದ ಎದ್ದು ಬರುವ ಸಮಯ. ವರ್ಷದಲ್ಲಿ ಶಕ್ತಿ, ಸಂಪತ್ತು, ಭಕ್ತಿಯ ಒಂದು ಉತ್ಕೃಷ್ಟ ಕಾಲ ಎಂಬಾಗ ಈ ಸಮಯ. ಈ ತಿಂಗಳಲ್ಲಿ ಪುಣ್ಯಕರವಾದ ಕ್ರಿಯೆಗಳು ಸಾವಿರಗಟ್ಟಲೆ ಫಲ ಕೊಡುತ್ತೆ. ಶುಕ್ರವಾರದ ರಾತ್ರಿಯು ಲಕ್ಷ್ಮೀ ದೇವಿಯ ವಿಶೇಷ ಕಾಲ. ಈ ಸಮಯದಲ್ಲಿ ದೇವಿಯ ಆಕರ್ಷಣೆ ಭೂಮಿಗೆ ಹೆಚ್ಚು ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಮಾಡಿದ ಪ್ರಾರ್ಥನೆಗಳು, ಹೋಮಗಳು, ಪೂಜೆಗಳು, ಧ್ಯಾನಗಳು ಹಾಗೂ ತಂತ್ರೋಪಾಯಗಳು ನೇರವಾಗಿ ದೇವಿಗೆ ತಲುಪುತ್ತೆ. ಈಗ ನಾವು ತಿಳಿಯೋಣ ಈ ವಿಶೇಷ ವಿಧಾನವನ್ನ. ಶುಕ್ರವಾರ ರಾತ್ರಿ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಧರಿಸಿ ಮನೆಗೆ ಪೂಜಾ ಮಂಟಪ ಅಥವಾ ಶುದ್ಧ ಸ್ಥಳದಲ್ಲಿ ಈ ಕ್ರಮವನ್ನು ಆರಂಭಿಸಬೇಕು. ಮೊದಲಿಗೆ ಒಂದು ತಟ್ಟೆಯಲ್ಲಿ 5 ಹೂಗಳು, 1 ತೆಂಗಿನಕಾಯಿ, ಬೆಲ್ಲ, 5 ಏಲಕ್ಕಿ ಹಾಗೂ 1 ರೂಪಾಯಿ ನಾಣ್ಯ ಇಡಬೇಕು. ನಂತರ ನೀವು ಒಂದು ಬಿಳಿ ಬಟ್ಟೆಯಲ್ಲಿ ಈ 5 ವಸ್ತುಗಳನ್ನು ಗಟ್ಟಿಯಾಗಿ ಬಚ್ಚಿ, ಅಂದರೆ ಫುಲ್ ಕವರ್ ಮಾಡಿ ಇಡಬೇಕು. ಅದನ್ನು ಲಕ್ಷ್ಮೀ ದೇವಿಗೆ ಅರ್ಪಣೆ ಮಾಡಬೇಕು. ಇದಾದ ಬಳಿಕ ನೀವು ಈ ಶಕ್ತಿಶಾಲಿ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರವು ನಿಗದಿತ ಉಚ್ಚಾರಣೆಯೊಂದಿಗೆ ಪಠಿಸೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಇದು ಯಾವುದೇ ಒಂದು ಮಂತ್ರವನ್ನಾಗಲಿ ಏನಾಗಲಿ ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡಿದ್ದೆ ಆದರೆ ನಿಮಗೆ ದೇವಿಯ ಕೃಪೆ ಅನ್ನೋದು ಸಿಕ್ಕೇ ಸಿಗುತ್ತೆ. ಪಠಿಸುವಾಗ ಮನಸ್ಸಿನಲ್ಲಿ ನಿಮ್ಮ ಆರ್ಥಿಕ ಸಂಕಷ್ಟ, ಸಾಲ ಬಾಧೆ, ನಿರುದ್ಯೋಗ ಹಾಗೂ ಹಣದ ಕೊರತೆ ಹೋಗಬೇಕೆಂಬ ಗಟ್ಟಿಯಾದ ಒಂದು ಸಂಕಲ್ಪ, ಇಚ್ಛೆ ಇರಬೇಕು. ಪಠಣೆಯ ನಂತರ ಈ ಮುಚ್ಚಿರ್ತಿರಲ್ಲ ಆ ಬಟ್ಟೆಯನ್ನ ಮನೆಗೆ ಒಳಗೆ ಇಡಬೇಕು. ಅದು ಪೂಜಾ ಮಂಟಪದ ಪಕ್ಕದಲ್ಲಿ ಇಡಬೇಕು. ಇದು ದೇವಿಯ ಶಕ್ತಿ ಆಚರಣೆಗೆ, ಆಕರ್ಷಣೆಗೆ ಸಹಾಯ ಮಾಡುತ್ತೆ. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444.
ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444